ಆತ್ಮೀಯ ವೀಕ್ಷಕರೇ, ಇತ್ತೀಚೆಗೆ ಹೆಚ್ಚಾಗ್ತಿರುವಂತಹ ಕೊರೋನಾ ವೈರಸ್ ವಿಶ್ವದಾದ್ಯಂತ ಸಾಕಷ್ಟು ತಲೆನೋವು ಮೂಡಿಸ್ತಿದೆ. ಸಾಕಷ್ಟು ಜನರಿಗೆ ಆತಂಕಕಾರಿ ಕೂಡ ಆಗ್ತಾ ಇದೆ. ಇದ್ರ ವಿಚಾರವಾಗಿ ಮಾತನಾಡೋದಕ್ಕೋಸ್ಕರ ಸ್ವತಃ ನಮ್ಮ ಜೊತೆಗೆ ಮಾನಸ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಖ್ಯಾತ ವೈದ್ಯರಾದಂತಹ ಶ್ರೀಯುತ ಡಾಕ್ಟರ್ ಎಚ್ ಎಸ್ ಶಶಿಧರ್ ಸರ್ ನಮ್ಮ ಜೊತೆಗಿದ್ದಾರೆ. ಇದ್ರ ವಿಚಾರವಾಗಿ ಅವರ ತಾನೇ ಮಾತಾಡ್ಸಕ್ಕೆ ಹೋಗ್ತೀವಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಮೊದಲನೇದಾಗಿ ಈ ಕೊರೋನಾ ವೈರಸ್ ಅನ್ನೋದು ಇತ್ತೀಚೆಗೆ ಹೆಚ್ಚಾಗ್ತಿರುವಂತದ್ದು ತುಂಬಾ ಆಘಾತಕಾರಿ ಆಗ್ತಾ ಇದೆ. ಈ ಸೀಸನ್ ಅಲ್ಲೇ ಹೆಚ್ಚಾಗ್ತಿರೋದಕ್ಕೆ ಮುಖ್ಯ ಕಾರಣ ಏನಿದೆ ಸರ್? ಇಲ್ಲ, ಇದು ಏನಾಯ್ತು ಅಂದ್ರೆ ನಾವು COVID-19 ಶುರುವಾದಾಗ ಏನೇನು ನಡೀತು, ಏನೇನು ಜಗತ್ತು ವಿಪ್ಲವಗಳನ್ನ ನೋಡ್ತು, ಏನೇನು ತಲ್ಲಣಗಳಾಯ್ತು, ಎಂತೆಂತ ಒಂದು ದೊಡ್ಡ ಸಾವು ನೋವುಗಳಾಗಿ ಎಂತೆಂತ ಜಾಗತಿಕ ಬದಲಾವಣೆಗಳಾಯ್ತು ಒಂದೇ ಒಂದು ವೈರಸ್ ಒಂದು ಕಾರಣದಿಂದ ಅಂತ ಇಡೀ ಮನುಕುಲ ನೋಡಿದೆ. ಅದನ್ನ ನಾವು ಇದು ಪ್ಯಾಂಡಮಿಕ್ ಅಂತ ಅಂತೀವಿ, COVID-19. ಇದರ ಹಿಂದಿನ ಪ್ಯಾಂಡಮಿಕ್ ನಾವು ಹೇಳ್ಬೇಕು ಅಂದ್ರೆ 100 ವರ್ಷಗಳಿಂದ ನಮ್ದು ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬಂದಿತ್ತು. ಅವಾಗ್ಲೂ ಕೂಡ ಇದೇ ತರ ಆಗಿ ಮಿಲಿಯನ್ಸ್ ಆಫ್ ಪೀಪಲ್ ಡೆತ್ ಆಗಿ ಕೊನೆಗೆ ಅದು ನಾವು ಈಗ ಸಹಜವಾಗಿ ಅದನ್ನ ಸ್ವೀಕರಿಸೋ ಮಟ್ಟಕ್ಕೆ ಬಂದಿದ್ದೀವಿ. ಇನ್ಫ್ಲೂಯೆನ್ಸಾ ಅಂತಂದ್ರೆ ಯಾರಿಗಾರು ಒಂದು 4 ದಿನಕ್ಕೆ ಕೆಮ್ಮು ನೆಗಡಿ ಜ್ವರ ಆದ್ರೆ ನೋಡಿ ಇನ್ಫ್ಲೂಯೆನ್ಸಾ ಆಗಿರುತ್ತೆ, ಡಾಕ್ಟರ್ ಹತ್ರ ಹೋಗಿ ತಗೋ ಅನ್ನೋ ಮಟ್ಟಕ್ಕೆ ಬಂದಿದೆ. ಕೋವಿಡ್ ಮೊದಲೇ ಒಂದು ಹಂತ ನಮ್ದು ಬಂದಾಗ ಅದು ಅಷ್ಟು ತೀಕ್ಷ್ಣ ಅನ್ಸಲ್ಲ. ಎರಡನೇದು ಪೀಕ್ಗೆ ಹೋಗಿ ಅವಾಗ್ಲೇನೆ ನಾವು ಅತ್ಯಂತ ಹೆಚ್ಚಿನ ಸಾವು ನೋವು ನೋಡಿದ್ದು. ತದನಂತರ ಈಗ ವೇವ್ಸ್ ಬರ್ತಾ ಇದೆ. ಆದ್ರೂ ಇವಾಗ ಅದೇನಾಗಿದೆ ಅಂದ್ರೆ ಅದರದ್ದು ಶಕ್ತಿ ಸ್ವಲ್ಪ ಕುಂದಿರುವುದು ಅಂತಾನೆ ಹೇಳ್ಬೋದು ಈಗ ಸದ್ಯಕ್ಕೆ. ಆ ವೈರಸ್ ನ ಆ ಭೀಕರತೆ, ಅದರದ್ದು ತೀಕ್ಷ್ಣತೆ ಈಗ ಇಲ್ಲ ಈ ವೇವ್ಸ್ ಅಲ್ಲಿ. ಆದ್ರೂ COVID-19 ಅನ್ನೋದು ಇವಾಗ ನಾವು ಏನು ನಮ್ಮ ಒಂದು ಬ್ಲಡ್ ಇನ್ವೆಸ್ಟಿಗೇಷನ್ಸ್, PCR ಸ್ಟಡಿ ಎಲ್ಲ ಏನ್ ಮಾಡ್ತಾ ಇದೀವಿ, ಅದರಲ್ಲೆಲ್ಲ ಪಾಸಿಟಿವ್ ಬರ್ತಾ ಇದೆ. ಇವತ್ತಿಗೆ 1030 ಕೇಸ್ಗಳೇ ಇವತ್ತು ಇಂಡಿಯಾದಲ್ಲಿ ರಿಪೋರ್ಟ್ ಆಗಿದೆ. ಹೆಚ್ಚಿನ ಕೇಸ್ ರಿಪೋರ್ಟ್ಸ್ ಸೌತ್ ಇಂಡಿಯಾ ಇಂದ ಆಗ್ತಿದೆ. ಅದೊಂದು ಸ್ವಲ್ಪ ಕಳವಳಕಾರಿ ಅಂಶ. ಅದು ಮಹಾರಾಷ್ಟ್ರ, ಕೇರಳ, ತಮಿಳುನಾಡಲ್ಲೇ ಹೆಚ್ಚಿನ ಕೇಸ್ಗಳು ರಿಪೋರ್ಟ್ ಆಗ್ತಿದೆ. ಅದ್ ಬಿಟ್ರೆ ಡೆಲ್ಲಿ ಕಡೆ ಎಲ್ಲ ಆಗ್ತಿದೆ. ಆದ್ರೂ ಒಂದೇ ಒಬ್ಬ ಕೋಮಾರ್ಬಿಡ್ ಕಂಡೀಷನ್ಸ್ ಇರುವಂತ ವ್ಯಕ್ತಿ ಒಬ್ರು ಡೆತ್ ಆಗಿದೆ ಅಂತ ಸಿಂಗಲ್ ಕೇಸ್ ರಿಪೋರ್ಟ್ ಬ್ಯಾಂಗ್ಳೂರ್ನಲ್ಲೇ ಆಗಿರೋದು. ಸಾವು ನೋವಿಗೆ ಏನು ಈಡಾಗಿಲ್ಲ. ಆಮೇಲೆ ನಾವು ನೋಡಿದಂಗೆ ಜನ ಬಹಳ ಬೇಗ ರಿಕವರಿ ಆಗ್ತಿದ್ದಾರೆ. ಸರ್, ಅಂದ್ರೆ ಈಗ ಫಸ್ಟ್ ವೇವ್ ಮತ್ತೆ ಸೆಕೆಂಡ್ ವೇವ್ ಅಲ್ಲಿ ಸಾಕಷ್ಟು ಮಕ್ಕಳು ಮತ್ತೆ ವೃದ್ಧರಿಗೆ ಜಾಸ್ತಿ ಅಟ್ಯಾಕ್ ಆಗ್ತಿದೆ ಅಂತ ವಿಷಯ ಇದಾಗ್ತಾ ಇತ್ತು. ಈ ಒಂದು ಬರ್ತಿರುವಂತ ಒಂದು ಕೊರೋನಾ ವೈರಸ್ ಯಾರಿಗೆ ಟಾರ್ಗೆಟ್ ಮಾಡ್ತಿದೆ ಅಂತ ನಿಮ್ ಪ್ರಕಾರ? ಇಲ್ಲ, ಇದು ಕೆಲವೇ ದಿನಗಳಿಂದ ಶುರುವಾಗಿರೋದ್ರಿಂದ ಇನ್ನು ಅದು ಆ ತರದ ಹೆಚ್ಚಿನ ಅಂಶದ ವರ್ಗೀಕರಣಗಳಾಗಿಲ್ಲ. ಇನ್ ಜನರಲ್ ಮಾಸ್ಗೆ ಒಂದು ಪಬ್ಲಿಕ್ಗೆ ಇದನ್ನ ಇನ್ವಾಲ್ವ್ ಆಗ್ತಿದೆ. ಇನ್ ಕೆಲವು ದಿನಗಳಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಕೇವಲ 3-4 ದಿವಸದಿಂದ ಮತ್ತೆ ಇದು ಬರ್ತಿರೋ ಒಂದು ಇದು ಕಾಕತಾಳೀಯವಾಗಿ ಇವಾಗ ಮಾನ್ಸೂನ್ ರೈನ್ಸ್ ಶುರುವಾಗಿದೆ, ಮತ್ತೆ ಇದು ಶುರುವಾಗಿದೆ. ಎಂತದೇ ಒಂದು ಸಂದರ್ಭದಲ್ಲಿ ವೈರಲ್ ಇದ್ರದ್ದು ಈ ತರದೊಂದು ವಾತಾವರಣ ಬದಲಾದಾಗ ಆಗೋದು ಸಹಜ. ಆದ್ರೂ ಎಲ್ಲ ಕೋವಿಡ್ ಪಾಸಿಟಿವ್ ಬರ್ತದೆ ಟೆಸ್ಟ್ ಮಾಡ್ತಿರೋದ್ರಿಂದ ಇದು ಕೋವಿಡ್ ಆಗ್ತದೆ. ಆದ್ರೂ ಅದರದ್ದು ಯಾವ ಒಂದು ನಿರ್ದಿಷ್ಟವಾದ ಗುಂಪಿಗೆ ಇದು ಇನ್ನು ಆಗ್ತಿದೆ, ಹೆಚ್ಚಿನ ಕಂಡು ಬರ್ತಿಲ್ಲ. ಇನ್ನು ಮಕ್ಳುಗಳಲ್ಲಿ ಜಾಸ್ತಿ ಸಫರಿಂಗ್ ಸತಿ ಕಾಣ್ತಿಲ್ಲ, ದೊಡ್ಡವರಲ್ಲಿ ಕಾಣ್ತಾ ಇದೆ. ವಯಸ್ಸಾಗಿರೋರು ಜಾಸ್ತಿ ಜನ ಸ್ವಲ್ಪ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ಸರ್, ಈಗ ಏನಂತಂದ್ರೆ ಮುಖ್ಯವಾಗಿ ಈ ಕಾಯಿಲೆ ಬಂದಾಗ ಜನ ಯಾವ ತರ ಪ್ರಿಕಾಷನರಿ ತಗೋಬೇಕು ಅಂತ? ಇದು ಈಗ ಯಾವ್ಯಾವ ಒಂದು ಮುನ್ನೆಚ್ಚರಿಕೆಗಳನ್ನ ನಾವು ಕೋವಿಡ್ ಅಲ್ಲಿ ತಗೋಬೇಕು ಅಂತ ನಿಮ್ಗೆಲ್ಲ ಗೊತ್ತಿದೆ. ಇಡೀ ಅವಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅತ್ಯಂತ ಕಟ್ಟುನಿಟ್ಟಿನ ಅತ್ಯಂತ ಬಿಗಿ ಭದ್ರತಾ ನಿಯಮಗಳನ್ನ ಅವರು ಮಾನದಂಡಗಳನ್ನ ಜನಗಳ ಮೇಲೆ ಹೇರಿ ಈಗಾಗಲೇ ಜನಗಳಿಗೆ ಸಂಪೂರ್ಣವಾಗಿ ಅರಿವಾಗಿದೆ. ಅದರ ತರನೇ ಮತ್ತೆ ನಾನು ಪುನರುಚ್ಚಾರ ಮಾಡ್ಬೇಕು ಅಂತಂದ್ರೆ, ಯಾವುದೇ ಒಂದು ಸಭೆ ಸಮಾರಂಭಗಳು ಈ ತರದನ್ನೇ ಭಾಗವಹಿಸಿದಾಗ ಈಗ್ಲಿಂದನೇ ಕಡ್ಡಾಯವಾಗಿ ಒಂದು ಮಾಸ್ಕ್ ಹಾಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತೆ ಹೆಚ್ಚಿನ ಜನಸಾಂದ್ರತೆ, ಜನ ಸಂಚಾರ ಇರೋ ಜಾಗಗಳನ್ನ ಆದಷ್ಟು ಮಟ್ಟಿಗೆ ಅಂತಹ ಜಾಗಗಳಿಂದ ದೂರ ಇರೋದು ಕೂಡ ಒಳ್ಳೇದು. ಆಮೇಲೆ ಯಾರು ಒಂದು ಸ್ವಲ್ಪ ನಿಶಕ್ತರಾಗಿದ್ರೆ, ಸಣ್ಣದಾಗಿ ಕೆಮ್ಮು ನೆಗಡಿ ಅಂತಿದ್ರು ಅದನ್ನ ಯಾವುದೇ ರೀತಿ ಅದನ್ನ ಅವರ ತಾತ್ಸಾರ ಮಾಡದೆ ತಕ್ಷಣ ತಗೊಂಡೋಗಿ, ಇವತ್ತು ಎಲ್ಲ ಕಡೆ ಒಂದು ಗೌರ್ಮೆಂಟ್ ಸೆಂಟರ್ಸ್ ಅಲ್ಲಿ PCR ಟೆಸ್ಟ್ಗಳು ನಡೀತಾ ಇದೆ. ಅದನ್ನ ಮಾಡಿಸ್ಕೊಂಡು ಇದು ಕೋವಿಡ್ ಅಂತ ಪತ್ತೆ ಹಚ್ಚಿಸ್ಕೊಳ್ಳೋದು ಒಳ್ಳೇದು. ತಜ್ಞ ಡಾಕ್ಟರ್ಗಳ ಹತ್ರ ತಕ್ಷಣ ಹೋಗಿ ಸ್ಯಾಚುರೇಷನ್ ಪ್ರತಿಯೊಂದು ಚೆಕ್ ಮಾಡಿಸ್ಕೊಂಡು, ಏನಾದ್ರು ಅವಶ್ಯಕತೆ ಬಿದ್ದಲ್ಲಿ ಎಕ್ಸ್ರೇ ಮತ್ತು ಬ್ಲಡ್ ಚೆಕಪ್ಗಳು ಮಾಡಿಸ್ಕೊಂಡು
ಇದು ಕೋವಿಡ್ ಅಲ್ಲ, ಇದು ನ್ಯೂಮೋನಿಯಾ ಅಲ್ಲ ಅಂತ ದೃಢ ಮಾಡಿಸ್ಕೊಳ್ಳೋದು ಇಷ್ಟು ಮಾಡ್ಲೇಬೇಕಾಗಿರೋ ಒಂದು ಸಂಗತಿಗಳು. ಅಂದ್ರೆ ಈಗ ಸರ್ಕಾರಗಳು ಇದ್ರ ವಿಚಾರವಾಗಿ ಯಾವ ತರ ಒಂದು ಕ್ರಮಗಳು ತಗೊಂಡ್ರೆ ಒಳ್ಳೇದು ಅಂತ? ಸರ್ಕಾರದ್ದು ಯಾವತ್ತು ಏನಾಗ್ತದೆ ಅಂತಂದ್ರೆ ಯಾವ ರೀತಿ ಇದು ವೇವ್ ಹೋಗ್ತದೆ ಆ ರೀತಿ ಅವರು ಅದರದ್ದು ಹಿಂದೆನೆ ಅವರು ಅದರದ್ದು ನಿರ್ಧಾರಗಳು ತಗೊಂಡ್ ಬರ್ತಾರೆ. ಆಸ್ ಆನ್ ಟುಡೇ ಇವತ್ತಿನ ಮಟ್ಟಿಗೆ ಹೇಳ್ಬೇಕು ಅಂತಂದ್ರೆ ಕೋವಿಡ್ ರಿಪೋರ್ಟ್ ಆಗ್ತಾ ಇದ್ರು ಯಾವ್ದು ತೀರಾ ಕಳವಳಕಾರಿಯಾಗಿ ಅದು ಒಂದು ಪರಿಸ್ಥಿತಿ ಕಾಣ್ತಿಲ್ಲ. ಹೆಚ್ಚಿನ ಜನ ಆಸ್ಪತ್ರೆಗಳಿಗೆ ಏನು ಅಡ್ಮಿಷನ್ ಆಗ್ತಿಲ್ಲ. ಏನು ಮನೆಗಳಲ್ಲೇ ನಾವು ಮೆಡಿಸಿನ್ಸ್ ಕೊಡ್ತಾ ಇರೋದು, ಒಂದು ಮನೆಯಲ್ಲೇ ಒಂದು ವಿಶ್ರಾಂತಿ ಮತ್ತು ನಾವು ಕೊಡೋ ಒಂದು OPD ಮೆಡಿಕೇಶನ್ಸ್ ಅಲ್ಲೇ ರಿಕವರಿ ಆಗ್ತಿರೋದ್ರಿಂದ ಸರ್ಕಾರ ಇದು ತೀವ್ರವಾಗಿ ಪರಿಗಣಿಸಿಲ್ಲ. ಅಂತಹ ದಿನಗಳು ಬಂದಿಲ್ಲ. ಬಹುಶಃ ಬರೋ ದಿನಗಳಲ್ಲಿ ಇದನ್ನ ತೀವ್ರತೆ ಆದ ಪಕ್ಷಕ್ಕೆ ಖಚಿತವಾಗಿ ಸರ್ಕಾರ ಎಲ್ಲ ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಈಗಿರೋ ಪರಿಸ್ಥಿತಿನಲ್ಲಿ ಆದಷ್ಟು ನಾವು ಹರಡದೇ ಇರೋಂಗೆ ಮಾಡೋದು ಸರ್ಕಾರಕ್ಕಿಂತ ಹೆಚ್ಚಾಗಿ ನಾವು ಸಾರ್ವಜನಿಕರ ಮೇಲೆ ಒಂದು ನಮ್ಮ ಜಂಗಳಿ ಮೇಲೆ ಜನರ ಜಾಗೃತಿ ಆದ್ರೆ ಮೇಲೆ ಇರ್ತದೆ ಇದು ಜವಾಬ್ದಾರಿ. ಸೊ ಕಂಪೇರ್ ಟು ಅದರ್ ಕಂಟ್ರೀಸ್ ಲೆಕ್ಕ ಹಾಕಿದ್ರೆ ಸೊ ಹಾಂಗ್ಕಾಂಗ್, ಸಿಂಗಾಪುರ್ ಈ ಕಡೆ ಜಾಸ್ತಿ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಿರೋದು. ಸೊ ನಮ್ಮ ಭಾರತ ದೇಶಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ವೇರಿಯೇಷನ್ ಯಾಕಿರ್ಬೋದು ಅಂತ? ಅಲ್ಲ, ಈಗ ಅಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿ ಸಲ ಏನಾಗ್ತದೆ ಅಂತಂದ್ರೆ ಒಂದು ವೈರಸ್ ಏನಾಗ್ತದೆ, ನಾವು ಅದಕ್ಕೊಂದು ವ್ಯಾಕ್ಸಿನೇಷನ್ ಕೊಟ್ರೆ ಬರೋ ದಿನಗಳಲ್ಲಿ ಅವು ನಮಗಿನ್ನ ಸ್ಮಾರ್ಟ್, ಮನುಷ್ಯರಿಗಿನ್ನ ಸ್ಮಾರ್ಟ್ ವೈರಸ್, ಅವು ಕೂಡ ಮ್ಯೂಟೇಶನ್ ಅಂತ ಆಗ್ತದೆ, ಅಂದ್ರೆ ರೂಪಾಂತರ ಆಗುತ್ತೆ. ಆ ರೂಪಾಂತರ ಆದಾಗ ಏನಾಗ್ತದೆ ಅಂತಂದ್ರೆ ಆ ವ್ಯಾಕ್ಸಿನೇಷನ್ ಭಾಗಶಃ ಕೆಲಸ ಮಾಡಬಹುದು, ಮಾಡದೇನೂ ಇರಬಹುದು. ಈ ತರದ್ದು ಒಂದು ಸ್ಟ್ರೈನ್ ಬಹುಶಃ ಅಲ್ಲಿ ಡಿಟೆಕ್ಟ್ ಆಗಿರ್ತದೆ, ಆ ರೂಪಾಂತರ ಆಗಿರೋದು. ಅದ್ರದ್ದು ಫಸ್ಟ್ ಸ್ಟ್ರೈನ್ಸ್ ಹೇಗೆ ವುಹಾನ್ ಚೈನಾದಲ್ಲಿ ನಾವು ಕಾಣಿಸ್ಕೊಂಡಿದ್ದು ವೈರಸ್ ವಿಶ್ವವ್ಯಾಪಿ ಆಯ್ತು, ಆ ರೀತಿ ಬಹುಶಃ ಮೊದಲು ರೂಪಾಂತರ ಆಗಿರುವಂತದ್ದು ಆ ವೈರಸ್ಗಳದ್ದು ಒಂದು ಮ್ಯೂಟೇಟೆಡ್ ವೈರಸ್ಗಳು ಅಲ್ಲಿ ಕಾಣಿಸ್ಕೊಂಡಿದೆ. ಅದು ಹೆಚ್ಚು ದಿನ ಬೇಕಾಗಿಲ್ಲ, ಇಡೀ ಪ್ರಪಂಚದಾದ್ಯಂತ ಅದನ್ನ ಪರಿಸರ ಪ್ರಸರಿಸಕ್ಕೆ ಹೆಚ್ಚಿನ ದಿನ ಬೇಕಾಗೋದಿಲ್ಲ. ಸೊ ನಂತರ ಸರ್ ಲಾಸ್ಟ್ ಫೈನಲ್ ಆಗಿ ಸೊ ಕೊರೋನಾ ಬಗ್ಗೆ ಆತಂಕ ಬೇಡ ಅನ್ನೋದು ಮತ್ತೆ ಸಾರ್ವಜನಿಕರಿಗೆ ಮನದಟ್ಟು ಮಾಡ್ಕೊಡ್ತಾರಂತದ್ದು ಸಾಕಷ್ಟು ಇಲಾಖೆಗಳು ಮಾಡ್ಕೊಡ್ತಿದೆ. ಸೊ ಒಟ್ಟಾರೆಯಾಗಿ ನೀವು ಕೊಡೋ ಕೊನೆ ಸಂದೇಶ ಸರ್ ಇದ್ರ ವಿಚಾರವಾಗಿ? ಕೊನೆಯ ಸಂದೇಶ ನಾವು ವೈದ್ಯನಾಗಿ ನಾನು ಹೇಳ್ಬೇಕು ಅಂತಂದ್ರೆ, ನೋಡಿ, COVID-19 ಆದಾಗ ಏನೇನೋ ಒಂದು ಸಮಾಜ ಅದರದ್ದು ಬವಣೆಯನ್ನು ಅನುಭವಿಸ್ತು ನಮ್ಮೆಲ್ಲರ ಕಣ್ಣಿಗೆ ಇನ್ನು ಕಟ್ಟದಂಗೆ ಇದೆ. ಈ ಜನರೇಷನ್ ನೋಡಿದ್ದಾರೆ, ಯಾರೋ ನಮ್ಮ ಪೂರ್ವಜರ ತಾತ ಮುತ್ತಾತನ ಕಾಲದಲ್ಲಿ ನಮ್ಗೆ ಪ್ಲೇಗ್ ಆಗ್ತಿತ್ತು, ನಾವು ಊರಿಂದ ಹೊರಗಡೆ ಹೋಗ್ತಿದ್ವಿ, ಗುಳೆ ಹೋಗ್ತಿದ್ವಿ, ಅಲ್ಲಿ ಟೆಂಟ್ ಹಾಕೊಂಡಿರ್ತಿದ್ವಿ, ಆ ತರದ ಕಥೆಗಳು ಕೇಳಿರೋದಲ್ಲ. ಇದು ನಾವು ಅನುಭವಿಸಿರೋದು, ಕಣ್ಣಲ್ಲಿ ನೋಡಿರೋದು, ನಮ್ಗೆ ಯಾರು ಅತ್ಯಂತ ಬೇಕಾಗಿರೋ ಪ್ರೀತಿ ಪಾತ್ರನ ಕಳ್ಕೊಂಡಿರುವಂತ ಒಂದು ಸನ್ನಿವೇಶ. ಇದನ್ನ ಯಾವತ್ತೂ ನಾವು ಗಮನದಲ್ಲಿ ಮರಿಬಾರ್ದು. ಅವಾಗ ನಾವು ಎಷ್ಟು ಮುನ್ನೆಚ್ಚರಿಕೆಗಳನ್ನ ನಾವು ತಗೊಂಡ್ವಿ, ಎಷ್ಟು ಜಾಗರೂಕವಾಗಿದ್ವಿ ನಾವು, ಯಾವ ರೀತಿ ಅವಾಗ ನಮ್ದು ಇಮ್ಯುನಿಟಿನ ಹೆಚ್ಚಿಸ್ಕೊಳಕ್ಕೆ ಎಲ್ಲಾ ತರದ ಒಂದು ಔಷಧಿಗಳನ್ನ ಡಾಕ್ಟರ್ಗಳ ಸಲಹೆ ಮೇರೆಗೆ ನಾವು ಬಳಸಿದ್ವಿ, ಯಾವ ರೀತಿ ಅದಕ್ಕೆ ಮೆಡಿಕೇಶನ್ ತಗೊಂಡ್ವಿ. ಇದೇ ರೀತಿ ಯಾವುದೇ ರೀತಿ ಅದನ್ನ ತಾತ್ಸಾರ ಮಾಡದೆ, ಅದರಲ್ಲೂ ಹೆಚ್ಚಾಗಿ ನಾನು ಏನ್ ಕರೆ ಕೊಡ್ತೀನಿ ಅಂದ್ರೆ ಈ ಕೋಮಾರ್ಬಿಡ್ ಡಿಸೀಸಸ್ ಅಂತೀವಿ, ಅಂದ್ರೆ ಶುಗರ್ ಪೇಷಂಟ್ ಇರ್ಬೋದು, ಬ್ಲಡ್ ಪ್ರೆಷರ್ ಪೇಷಂಟ್ ಇರ್ಬೋದು, ಹಾರ್ಟ್ ಪೇಷಂಟ್ ಇರ್ಬೋದು, ರೀನಲ್ ಡಿಸೀಸ್, ಒಂದು ಕ್ರಾನಿಕ್ ಕಿಡ್ನಿ ಡಿಸೀಸ್, ಡಯಾಲಿಸಿಸ್ ಪೇಷಂಟ್ ಇರ್ಬೋದು. ಇವ್ರಿಗೆಲ್ಲ ಏನಾಗ್ತದೆ ಅಂತಂದ್ರೆ ಆ ಪ್ರತಿರೋಧಕ ಶಕ್ತಿ ಏನಿರ್ತದೆ ಬಹಳ ದುರ್ಬಲವಾಗಿರುತ್ತೆ. ಅಂತವ್ರು ವಿಶೇಷವಾಗಿ ಇದನ್ನ ಮನೆಗಳಲ್ಲಿ ಇದ್ಕೊಂಡು ಮಾಸ್ಕ್ಗಳು ಧರಿಸ್ಕೊಂಡು ಕ್ಲೀನಾಗಿ ಅವ್ರವ್ರ ಕಾಯಿಲೆಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಸಣ್ಣ ಪುಟ್ಟದಾಗ ಒಂದು ಜ್ವರ, ಕೆಮ್ಮು, ನೆಗಡಿ ಅದೇ ಪ್ರಾರಂಭಿಕ ಹಂತದಲ್ಲೇ ವೈದ್ಯರ ಸಲಹೆ ಪಡೆದು ಅವರ ಆರೋಗ್ಯಗಳ ಕಡೆ ಅತ್ಯಂತ ಗಮನವನ್ನು ಹರಿಸಬೇಕು ಅಂತ ನಾವು ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮೆಲ್ಲ ಮಾಹಿತಿಗೋಸ್ಕರ. ಸೊ ಇದು ವೀಕ್ಷಕರೇ ಡಾಕ್ಟರ್ ಎಚ್ ಎಸ್ ಶಶಿಧರ್ ಕುಮಾರ್ ಅವರ ಒಂದು ಮಾಹಿತಿ. ಸೊ ಕ್ಯಾಮ್ರಾ ಪರ್ಸನ್ ಭಾಸ್ಕರ್ ಜೊತೆ ತ್ಯಾಗರಾಜ್, ಸ್ವಾರಸ್ಯ ಮಾಧ್ಯಮ, ಗೌರಿ. ನಮಸ್ಕಾರ.